ಏನಾಯ್ತು ಜೈ? ಏನು ಪ್ರಾಬ್ಲಮ್? ಬಿಸ್ನೆಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಬಿಸ್ನೆಸ್ಸಲ್ಲಿ ಅಲ್ವೋ, ನನ್ನ ಪರ್ಸ್ನಲ್ ಲೈಫಲ್ಲಿ. ಇದೇನೋ ಎಲ್ಲ ಚೆನ್ನಾಗಿದೆಯಲ್ಲ? ಇಲ್ವೋ, ಗಂಗನ್ಗೇನೋ ಕಷ್ಟ ಇದೆ, ಏನೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅದೇನೋ ನನಗೆ ಅವಳು ಹೇಳ್ತಿಲ್ಲ. ಒಂಟಿಯಾಗಿ ತಾನೇ ಸಫರ್ ಆಗ್ತಾ ಏನೇನೋ ಮಾಡ್ತಿದ್ದಾಳೆ. ನಂಗೆ ಹೇಳಿದ್ರೆ ನಾನು ಸಾಲ್ವ್ ಮಾಡ್ತೀನಲ್ವಾ, ಆದ್ರೆ ಅವಳು ನನಗೆ ಹೇಳ್ತಿಲ್ಲ. ಆ ಥರ ಏನಿರಲ್ಲ ಜೈ. ಇದೆಯೋ, ಏನೋ ನಡೀತಿದೆ ಕಣೋ, ಅದೇನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಹೇಳೋ ಟೈಮ್ ಬಂದಾಗ ಅವರೇ ಹೇಳ್ತಾರೆ ಕಣೋ. ಈ ಮಾತನ್ನೇ ಅವಳು ಹೇಳ್ತಾಳೆ, ಟೈಮ್ ಬಂದಾಗ ಹೇಳ್ತೀನಿ, ಟೈಮ್ ಬಂದಾಗ ಹೇಳ್ತೀನಿ ಅಂತ. ಆದರೆ ಎಷ್ಟು ದಿನ? ಅವಳೀಗ ಪ್ರೆಗ್ನೆಂಟು, ಪೀಸ್ಫುಲ್ ಆಗಿರ್ಬೇಕಾದ ಟೈಮಲ್ಲಿ ನಂಗೆ ಹೇಳೋಕ್ಕಾಗದೇ ಇರೋ ಏನೋ ಪ್ರಾಬ್ಲಮಿಂದ ಅವಳು ಸಫರ್ ಆಗ್ತಿದ್ರೆ ನಂಗೆ ಹೇಗಾಗತ್ತೆ ಹೇಳು? ನರ್ಕ ಅನ್ನಿಸ್ತಿದೆ. ಏನಾಗಲ್ಲ ಜೈ, ತಾನಾಗೆ ಎಲ್ಲ ಸರಿ ಹೋಗುತ್ತೆ. ಬಿ ಬ್ರೇವ್. ಹೇಗೋ ಧೈರ್ಯ ತಗೊಳ್ಳಿ? ಅವಳಿಗೇನಾಗುತ್ತೋ ಅಂತ ಭಯ ಆಗ್ತಿದೆ. ಅದೇನು ಪ್ರಾಬ್ಲಮ್ ಅಂತ ನನ್ನ ಜೊತೆ ಹೇಳಿದ್ರೆ ಅದೆಷ್ಟು ದೊಡ್ಡದಾದ್ರೂ ಫೈಟ್ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಈ ವಿಷಯ ಅವಳಿಗೂ ಕೂಡ ಓಪನ್ ಆಗೇ ಹೇಳ್ತಿದ್ದೀನಿ. ಬಟ್ ಅವಳು ಯಾವ ವಿಷಯನೂ ಹೇಳ್ತಿಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ವೋ, ತಲೆ ಕೆಟ್ಟು ಹೋಗ್ತಿದೆ. ಇವ್ರಂತ ಒಳ್ಳೆ ಮನುಷ್ಯಂಗೆ ನೋವು ಕೊಡ್ತಿದ್ದೀನಮ್ಮ, ಪಾಪ ಮಾಡ್ತಿದ್ದೀನಿ. ಅಳ್ಬೇಡ ಗಂಗಾ, ಆದಷ್ಟು ಬೇಗ ನಿಜ ಹೇಳ್ಬಿಡೋಣ. ನಿತ್ಯ ನೀನು ಇಬ್ರು ಇದ್ದೀರಾ ಅಂತ ಜೈಗೆ ಹೇಳೋಣ. ಹೇಳೋ ಟೈಮ್ಗೆ ಇಬ್ರು ಇರಲ್ಲ ಮಾಮ್, ನಾನು ಮಾತ್ರ ಇರ್ತೀನಿ. ಅಳ್ಬೇಡ ಅಕ್ಕ, ಇದೆಲ್ಲ ನನ್ನಿಂದಾನೇ ಅಲ್ವಾ? ಇಲ್ಲ, ನಿನ್ನಿಂದ ಅಲ್ಲ, ಹಾಗೆ ಹೇಳ್ಬಾರ್ದು. ಸಾರಿ ಅಕ್ಕ, ಅಲ್ಲಿ ಬಾವಂಗೆ ಇಲ್ಲಿ ನಿಂಗೆ ತೊಂದರೆ ಕೊಡ್ತಿದ್ದೀನಿ. ಆದಷ್ಟು ಬೇಗ ಈ ಕಷ್ಟ ಎಲ್ಲ ಕಳಿಬೇಕು. ಗಂಗಾ, ಅಯ್ಯೋ ಸಾರಿ ವಿಜಯ್, ನನ್ನ ಪರ್ಸ್ನಲ್ ವಿಷಯ ಹೇಳಿ ನಿನ್ನ ಶಾಪಿಂಗ್ ಮೂಡ್ನ ಹಾಳು ಮಾಡಿದ್ನೋ. ಹಾಗೆಲ್ಲ ಏನಿಲ್ಲ ಜೈ, ಜಸ್ಟ್ ರಿಲ್ಯಾಕ್ಸ್. ಇವಳೇನು ಮತ್ತೆ ಟ್ಯಾಪ್ ಆನ್ ಮಾಡಿದ್ಲು? ಗಂಗಾ ಪ್ಲೀಸ್ ಅಳ್ಬೇಡ ಅನ್ನಲ್ಲ. ನನ್ನಿಂದ ಆಗ್ತಿಲ್ಲಮ್ಮ. ಸುಮ್ಮನಿರು ಗಂಗಾ, ಪ್ರೆಗ್ನೆಂಟ್ ಬೇರೆ ನೀನು. ಹೌದಮ್ಮ, ನಾನು ಪ್ರೆಗ್ನೆಂಟೆ. ಅವ್ರಿಗಿಷ್ಟ ಇರೋ ಮಗುನ ಹೊಟ್ಟೆಯಲ್ಲಿ ಇಷ್ಟ ಇಲ್ದಿರೋ ನಿಜನ ಮನ್ಸಲ್ಲಿ ಹೊರ್ತಿದ್ದೀನಿ. ನನ್ನ ಇಷ್ಟೊಂದು ನಂಬೋ ಮನುಷ್ಯಂಗೆ ಮೋಸ ಮಾಡ್ತಿದ್ದೀನಿ. ಅವರು ನನ್ನ ಪ್ರೀತಿಸ್ತಿಲ್ಲಮ್ಮ, ಪ್ರಾಣನೇ ಕೊಡ್ತಾರೆ. ಅಂತ ಮನುಷ್ಯಂಗ ನಾನ್ ದ್ರೋಹ ಮಾಡ್ತಿರೋದು. ನಿನ್ ಭಾವಂಗೆ ದ್ರೋಹ ಮಾಡ್ತಿಲ್ಲಕ್ಕ, ನನ್ಗೆ ನ್ಯಾಯ ಕೊಡ್ತಿದ್ಯಾ? ಹೌದು ಗಂಗಾ, ನಿನ್ ಮಗು ಜೊತೆಗೆ ನಿನ್ ತಂಗಿ ಭವಿಷ್ಯನ್ ಕೂಡ ನೀನೇ ಹೊರ್ತಿದ್ಯಾ. ಆ ತರಾನೇ ಯೋಚನೆ ಮಾಡ್ತೀನಮ್ಮ. ಆದ್ರೆ ಯಾಕೋ ನನ್ನಿಂದ ಆಗ್ತಿಲ್ಲ. ಇವಳು ಹೋಗಿ ಈಗಲೇ ಜೈಗೆ ನಿಜ ಹೇಳ್ಬಿಡ್ತಾಳ ಏನು? 4 ಗೋಡೆ ಮಧ್ಯ ಮನೆಯವ್ರ ಮುಂದೆ ಬಿಟ್ರೆ ಯಾವತ್ತೂ ನನ್ನ ಬಗ್ಗೆ ಬೇರೆಯವ್ರಿಗೆ ಏನೋ ಹೇಳ್ತಿದ್ದವರು ಇವತ್ತು ಹೀಗೆ ಯಾರ ಮುಂದೋ ತಮ್ಮ ನೋವನ್ನ ಹೇಳ್ತಿದ್ದಾರೆ ಅಂದ್ರೆ ಅವ್ರು ಎಷ್ಟು ಒದ್ದಾಡ್ತಿದ್ದಾರೋ ನನ್ನ ಮನಸ್ಸಿಗೆ ಗೊತ್ತಾಗ್ತಿದೆ. ಬೇಡಮ್ಮ, ಈಗಲೇ ಅವ್ರಿಗೆ ನಿಜ ಹೇಳೋಣ. ಅವ್ರ ನೋವನ್ನ ನಂಗೆ ನೋಡೋದಕ್ಕಾಗಲ್ಲ. ಇಲ್ಲ ಗಂಗಾ, ಇವಾಗ ನಾವು ಹೇಳೋದಕ್ಕೆ ಹೋದ್ರೆ ಗಿಲ್ಟಿ ಆಗ್ತೀವಿ. ಜೈಗೆ ಸಿಕ್ಬಿದ್ದಾಗತ್ತೆ. ಇದು ಕರೆಕ್ಟ್ ಟೈಮ್ ಕೂಡ ಅಲ್ಲ, ಪ್ಲೇಸು ಅಲ್ಲ. ಹೌದಕ್ಕ,
ಯಾವಾಗ ಯಾರಿಗೆ ಏನು ಹೇಳಬೇಕು ಅಲ್ಲೇ ಆಗ್ಲೇ ಹೇಳಬೇಕು. ನಿತ್ಯ ಮದುವೆನಲ್ಲಿ ಎಲ್ಲರ ಮುಂದೆ ಜೈಗೆ ನಿಜ ಹೇಳ್ಬಿಡೋಣ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ನೀನು, ಆಮೇಲೆ ಎಲ್ಲ ಸರಿ ಹೋಗ್ಬಿಡತ್ತೆ. ಆಗ ಬೇಕು ಅಂದ್ರೆ ಭಾವನ್ ಕಾಲ್ ಹಿಡ್ಕೊಂಡು ನಾನ್ ಕ್ಷಮೆ ಕೇಳ್ತೀನಕ್ಕ. ನಿನ್ ಪರವಾಗಿ ನಾನ್ ಬೇಡ್ಕೋತೀನಿ. ಏನೂ ಆಗಲ್ಲ ಗಂಗಾ, ನಾವೆಲ್ಲರೂ ಇದೀವಲ್ಲ, ಅಳ್ಬೇಡ, ಏನಾಗಲ್ಲ. ಸರಿ ನಮ್ಮ ಅವ್ರು ನೋಡೋದ್ರೊಳಗೆ ನಾನು ಮನೆಗೆ ಹೋಗ್ಬೇಕು. ಅಬಾರ್ಷನ್ ಆಗದೆ ಹೇಗೆ ಹೋಗ್ತೀಯೇ? ಹೊರಡು ಗಂಗಾ, ಈಗ ನೀನ್ ಜೈ ಕಣ್ಣಿಗೆ ಬೀಳೋದು ಅಷ್ಟು ಒಳ್ಳೇದಲ್ಲ. ಅದೇನಕ್ಕ, ನನ್ ಮದ್ವೆ ಸೀರೆ ಸೆಲೆಕ್ಟ್ ಮಾಡ್ದೆ ಹೋಗ್ತೀಯಾ? ನಿತ್ಯ, ಸಿಚುವೇಶನ್ ಏನು ಅಂತ ನೋಡ್ತಾನೆ ಇದೆಯಲ್ವಾ? ಈ ಶಾಪಲ್ಲೇ ಜೈ ಕೂಡ ಇದ್ದಾನೆ. ಭಾವ ಹೋಗಾಯ್ತಲ್ಲ ಮಾಮ್. ಪ್ಲೀಸ್ ಅಕ್ಕ, ಸ್ಯಾರಿ ಕೊಡ್ಸಿದ್ಮೇಲೆ ಹೋಗು. ನೀನ್ ಕೊಡ್ಸಿರೋ ಸೀರೆ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಪ್ಲೀಸ್ ಅಕ್ಕ. ಸರಿ ನಿತ್ಯ, ನಡಿ, ಬಾರಮ್ಮ, ಬಾ. ಮೇಡಮ್ ಇಲ್ಲಿ ಇಲ್ಲ ಸರ್, ಹೋಗೋಣ ಬನ್ನಿ. ನಿನ್ ಮೇಡಮ್ ಇಲ್ಲಿಗೆ ಬಂದಿದ್ನ ನಿನ್ ಕಣ್ಣಲ್ಲೇ ನೋಡಿದ್ಯಲ್ಲ. ಫ್ಲೋರ್ ಪೂರ್ತಿ ನೀವೇ ಹುಡುಕಿದ್ರಲ್ಲ ಸರ್, ಮೇಡಮ್ ಎಲ್ಲಾದ್ರೂ ಕಾಣಿಸಿದ್ರಾ? ಏನ್ ರೇಗಿಸ್ತಿದ್ಯಾ? ಅಲ್ಲ ಸರ್, ಮೇಡಮ್ ಬಂದು ಹೋಗಿರ್ಬೇಕು ಅಂತ ಹೇಳ್ತಿದ್ದೀನಿ. ನಾವು ಮಾಲ್ಗೆ ಬಂದು 10 ಮಿನಿಟ್ಸ್ ಆಯ್ತು. ಅಷ್ಟು ಬೇಗ ಇಷ್ಟು ಫಾಸ್ಟಾಗಿ ಶಾಪಿಂಗ್ ಮಾಡಿ ಹೋಗಿರ್ತಾಳೆ ಅಂದ್ರೆ ನಾನು ನಂಬಲ್ಲ ನಣಿ. ಯಾವುದೋ ಸ್ಯಾರಿ ತಗೋಬೇಕು ಅಂದ್ರೆ ಟೈಮ್ ಆಗುತ್ತೆ. ಒಂದು ಖರ್ಚಿಫ್ ತಗೋಬೇಕು ಅಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್? 2 ನಿಮಿಷ ಸಾಕು. ಖರ್ಚಿಫ್ ತಗೊಳ್ಳೋದಕ್ಕೆ ಇಷ್ಟು ದೂರ ಬರ್ಬೇಕಾ ನಣಿ? ಏನು ನಿಮ್ ಮೇಡಮ್ನ ಎಸ್ಕೇಪ್ ಮಾಡ್ಸೋದಕ್ಕೆ ನೋಡ್ತಿದ್ಯಾ? ಸರ್, ನಾನೇನೋ ಲಾಜಿಕಲ್ ಮಾತಾಡ್ತಿದ್ರೆ ನೀವೇನೋ ಮ್ಯಾಜಿಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಲಾಜಿಕ್ ಅಂದಾಗ ನೆನಪಾಯ್ತು, ನಾವು ಹುಡುಕ್ಬೇಕಾಗಿದ್ದ ರೀತಿ ಇದೆಲ್ಲ ನಣಿ. ಹೇಳ್ತೀನಿ ಬಾ. ಮಹಾನುಭಾವ, ಮತ್ತೆ ಎಲ್ಲಿ ಹೋಗ್ತಿದ್ದಾರೋ ಏನೋ. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಅಯ್ಯಯ್ಯೋ, CCTV ಫುಟೇಜ್ ನೋಡಕ್ ಹೋಗ್ತಿದಾರಾ? ನಮ್ಮ ಮನೆಯವರೊಬ್ರು ಈ ಮಾಲ್ಗೆ ಬಂದಿದ್ದಾರೆ. ಕಾಲ್ ಮಾಡಿದ್ರೆ ಅವ್ರ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಒಂದ್ಸಲ CCTV ಫುಟೇಜ್ ನೋಡ್ಬೋದಾ? ಅವ್ರ ನೇಮ್ ಹೇಳಿ ಸರ್, ಮೈಕಲ್ ಅನೌನ್ಸ್ ಮಾಡ್ತೀವಿ. ನೋ 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 ನೋ, ಬೇರೆ ಕಸ್ಟಮರ್ಸಿಗೆ ಡಿಸ್ಟರ್ಬ್ ಆಗಬಾರ್ದು. ಫುಟೇಜ್ ನೋಡಿ ಆ ಪ್ಲೇಸಿಗೆ ನಾನೇ ಹೋಗ್ತೀನಿ. ನಿಮ್ಮ ಮಾಲಲ್ಲಿ ಎಲ್ಲ ಏರಿಯಾಸ್ಗೂ ಕ್ಯಾಮ್ರಾ ಇದೆ ಅಲ್ವಾ? ಇದೆ ಸರ್, ಇಲ್ಲಿ ನೋಡಿ. ಓಕೆ. ಗಂಗಾ ಅವರೇ, ನೀವು ಈಗಲೇ ಹೊರಟ್ಬಿಡಿ. ಹೌದಮ್ಮ, ಮತ್ತೆ ಜೈ ನೋಡಿದ್ರೆ ನಿನಗೆ ತೊಂದರೆ ಆಗುತ್ತೆ. ಅನಾವಶ್ಯಕವಾಗಿ ನಿಮ್ಮ ಸಂಸಾರಕ್ಕೆ ತೊಂದರೆ ಆಗುತ್ತೆ, ಹೊರಡಮ್ಮ. ನನಗೆ ಮದುವೆ ಸರಿ ತಗೊಂಡಾದ್ಮೇಲೆ ಅಕ್ಕ ಹೋಗ್ಬೇಕು. ಹಾಗಲ್ಲ, ಜೈ ತುಂಬಾ ಫೀಲ್ ಆಗ್ತಿದ್ದಾನೆ. ಪರವಾಗಿಲ್ಲ ಬಿಡಿ, ಎಷ್ಟೊತ್ತಾಗತ್ತೆ? ನನ್ನ ತಂಗಿಗೆ ಸೀರೆ ಕೊಡಿಸಿ ಹೋಗ್ತೀನಿ. ಬೇಗ ಸೆಲೆಕ್ಟ್ ಮಾಡು ಗಂಗಾ. ಅದನ್ನ ತೋರಿಸಿ. ಕೂಲ್ ಡ್ರಿಂಕ್ ಕುಡಿಯಕ್ಕ? ಬೇಡ ನಿತ್ಯ, ಕುಡಿಯಕ್ಕ ಟೆನ್ಷನ್ ಹೋಗುತ್ತೆ. ಕುಡಿಬೇಕು ಅನ್ನಿಸ್ತಿಲ್ಲ. ಕುಡಿದ್ರೆ ಎಲ್ಲ ಸೆಟ್ ಆಗತ್ತೆ. ಅವಳು ಬೇಡ ಅಂತಿದ್ದಾಳಲ್ಲ ನಿತ್ಯ, ಬಿಡು. ಯಾಕೆ ಸುಮ್ಮನೆ ಫೋರ್ಸ್ ಮಾಡ್ತೀಯಾ? ಇದನ್ನ ಕುಡಿದೇ ಇದ್ರೆ ಇವಳಿಗೆ ಆಪರೇಷನ್ ಹೇಗಾಗತ್ತೆ? ಇವಳಿಗೆ ಹೇಗೆ ಕೂಡ್ಸೋದು?
ತುಂಬಾ ಚೆನ್ನಾಗಿದ್ಯಮ್ಮ. ಹೌದು ಗಂಗಾ, ಈ ಸೀರೆ ತುಂಬಾನೇ ಚೆನ್ನಾಗಿದೆ. ನಿತ್ಯ ಕರೆಕ್ಟಾಗಿ ಸೂಟ್ ಆಗತ್ತೆ. ನಿತ್ಯ ನಿತ್ಯ ಒಂದ್ ನಿಮಿಷ ಇಲ್ಲಿಗೆ ಬಾ. ನಿತ್ಯ, ಈ ಸೀರೆ ತುಂಬಾ ಚೆನ್ನಾಗಿದೆ. ಸರಿ, ಒಂದ್ಸಲ ಈ ಸೀರೆ ಉಟ್ಕೊಂಡ್ ಬಾ, ಹೇಗ್ ಕಾಣತ್ ನೋಡೋಣ. ಯಾಕೆ? ಅಕ್ಕನ್ಗೆ ಇಷ್ಟ ಆಯ್ತಲ್ವಾ? ನಂಗೆ ಕೂಡ ಇಷ್ಟ ಆಯ್ತು. ಬೇಡ ಬೇಡ, ಮತ್ತೆ ಮದ್ವೆಲಿ ಉಟ್ಕೊಂಡು ಇಷ್ಟ ಆಗದಿದ್ರೆ ತೃಪ್ತಿನೇ ಆಗಲ್ಲ. ಹೋಗಿ ಉಟ್ಕೊಂಡ್ ಬಾ, ಹೋಗು. ಬೇಗ ಹೋಗಿ ಉಟ್ಕೊಂಡ್ ಬಾ ಅಮ್ಮ, ಟೈಮ್ ಇಲ್ಲ. ಓಕೆ ಮಾಮ್. ಇವರು ಇಲ್ಲೇ ಹಾಕಿದ್ದಾರೆ ನಾಣಿ. ಇವರು ಇಲ್ಲೇ ಇದ್ದಾರಾ? ಅವತ್ತು ಹಾಸ್ಪಿಟ್ಲಲ್ಲೂ ಇದ್ರು, ಇವತ್ತು ಇಲ್ಲೂ ಇದ್ದಾರೆ. ಅಂದ್ರೆ ಗಂಗನ್ ಪ್ರಾಬ್ಲಮ್ ಅಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರಾ? ಇವ್ರಿಗೂ ಮೇಡಮ್ಗೂ ಏನು ಸಂಬಂಧ ಇಲ್ಲ ಸರ್. ಒಂದು ವೇಳೆ ಇದ್ದಿದ್ರೆ ಮೇಡಮ್ ಕೂಡ ಇವ್ರ ಜೊತೆನೇ ಇರ್ತಿದ್ರಲ್ವಾ? ಇಲ್ಲ ನಾಣಿ, ಇವ್ರ ಫೇಸ್ ನೋಡು. ಗಂಗನ್ ಹಾಗೆ ಏನೋ ಟೆನ್ಷನ್ ಅಲ್ಲಿದ್ದಾರೆ. ಅವ್ರ ಮುಖನೇ ಆಗಿದೆ ಅಲ್ಲ, ಅವ್ರು ಯಾವಾಗ ಹ್ಯಾಪಿ ಆಗಿರ್ತಾರೆ ಹೇಳಿ? ಸಮಥಿಂಗ್ ಈಸ್ ರಾಂಗ್ ನಾಣಿ. ಅವ್ರನ್ನ ಕೇಳಿದ್ರೆ ಮ್ಯಾಟರ್ ಏನು ಅಂತ ಗೊತ್ತಾಗುತ್ತೆ. ಜೈ ನನ್ಗೆ ಯಾಕೆ ಕಾಲ್ ಮಾಡ್ತಿದ್ದಾನೆ ಚಂದ್ರಿಕಾ? ಯಾಕೆ ಮಾಡ್ತಿರ್ಬಹುದು? ಅವನೇನಾದ್ರೂ ನಮ್ಮನ್ನ ನೋಡ್ಬಿಟ್ನಾ ಏನೋ? ನೋಡಿದ್ಯಾ ನಾಣಿ ಅವ್ರು ಹೇಗೆ ಟೆನ್ಷನ್ ಮಾಡ್ಕೋತಿದ್ದಾರೆ ಅಂತ? ಫೋನ್ ರಿಸೀವ್ ಮಾಡದೆ ಏನೋ ಮಾತಾಡ್ತಿದ್ದಾರೆ. ಈಗ ಏನ್ ಮಾಡೋಣ ಚಂದ್ರಿಕಾ? ರಿಸೀವ್ ಮಾಡಿ ಪಾರ್ಕಲ್ಲೂ ಸಿನಿಮಾ ಹಾಲಲ್ಲೂ ಇದೀವಂತ ಹೇಳ. ಕಪ್ಪಾಳ ಊದಿಸ್ಬಿಡ್ತಾನೆ. ಮೇಲ್ ನೋಡಿ, ಹೋಗಿ ಬಂದು ಯಾವ ಜಾಗದಲ್ಲಿದ್ದೀವಿ? ಕ್ಯಾಮ್ರಾ ಎದುರುಗಡೆನೆ ಇದೀವಿ. ಅವನು ಅಲ್ಲಿಂದ ನೋಡ್ತಾ ಇದ್ದಾನೆ. ಫೋನ್ ರಿಸೀವ್ ಮಾಡಿ ಇಲ್ಲೇ ಇದೀವಿ ಅಂತ ಹೇಳಿ. ಹಲೋ ಜೈ, ಎಲ್ಲಿದ್ದೀರಾ ಮಾವ? ನಾನು ನಿನ್ನತ್ತೆ ಶಾಪಿಂಗ್ ಬಂದಿದ್ದೀವಿ. ಅದೇನು ಮೊನ್ನೆ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಿ, ಆಗ್ಲೇ ಶಾಪಿಂಗಾ? ನಿನ್ನತ್ತೆ ಹೊಸ ಸೀರೆ ಬೇಕು ಅಂದ್ಲು. ಮತ್ತೆ ಹೆಂಡತಿ ಸೀರೆ ಕೇಳಿದ್ಮೇಲೆ ಕೊಡ್ಸೋದು ಗಂಡಾಗಿ ನನ್ನ ಧರ್ಮ, ಕರ್ತವ್ಯ ಅಲ್ವಾ ಜೈ? ಏನ್ ಮಾವ ಟೆನ್ಷನ್ ಮಾಡ್ಕೊಂಡಿದ್ದೀರಿ? ಧರ್ಮ ಕರ್ತವ್ಯ ಅಂತ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಿ. ಸರಿ, ನೀನ್ ಎಲ್ಲಿದ್ಯಾ ಜೈ? ನಾನು ಇಲ್ಲೇ ಇದ್ದೀನಿ ಮಾವ, ಬರ್ತಿದ್ದೀನಿ. ಏನಂದ? ನಾವಿದ್ದಲ್ಲಿ ಬರ್ತಾನಂತೆ ಚಂದ್ರಿಕಾ. ಸಿಕ್ಕಾಕೋಬೇಕಾದವ್ರು ಸಿಕ್ಕಾಕೊಳ್ಳಿಲ್ಲ. ಯಾವ ಪಾಪನೂ ಮಾಡ್ದಿರೋ ನಾವು ಮಾತ್ರ ಒದ್ದಾಡ್ತಾ ಇದೀವಿ. ಏನ್ ಕರ್ಮನೋ ನಮ್ದು. ಏನು, ನಾವ್ ಯಾವ ಪಾಪ ಮಾಡಿಲ್ವಾ? ಎಲ್ಲಿ? ನನ್ ಮುಖ ನೋಡಿ ಒಂದ್ಸಲ ಹೇಳೋ. ಅದೊಂದೇ ಕಡಿಮೆ. ಅವನ್ ಬಂದ್ಮೇಲೆ ಏನ್ ಹೇಳಿ ತಪ್ಪಿಸ್ಕೊಳ್ತೀರಾ ಅನ್ನೋದನ್ನ ಮೊದ್ಲು ಯೋಚನೆ ಮಾಡಿ. ಈ ಸೀರೆ ಕೂಡ ಚೆನ್ನಾಗಿದ್ಯಲ್ವಮ್ಮ? ಗಂಗಾ, ನೀನ್ ಕೂಡ ಒಂದ್ ಸೀರೆ ತಗೋಬೋದಲ್ಲ? ತಗೋ. ನಂಗ್ಯಾಕಮ್ಮ? ನಿಮ್ ತಂಗಿ ಮದ್ವೆಗೆ ನೀವು ಹೊಸ ಸೀರೆ ಉಡಲ್ವಾ ಗಂಗಾ ಅವರೇ? ನನ್ಗೆ ನನ್ ಗಂಡ ಕೊಡಿಸ್ತಾರೆ ಬಿಡಿ. ಯಾಕೆ? ಇವಾಗ ಅಮ್ಮ ಕೊಡ್ಸಿದ್ರೆ ಉಟ್ಕೊಳಲ್ವಾ? ತಗೋ ಗಂಗಾ.
ಬಂದು ಅತ್ತೆ ಆಹಾ ಏನ್ ಜೈ ನೀನ್ ಮುಂಬೈಗೆ ಹೋಗ್ತೀನಿ ಅಂದ್ರೆ ಇಲ್ಲಿದ್ಯಲ್ಲ? ಗಂಗನ್ಗೋಸ್ಕರ ಬಂದೆ ಅತ್ತೆ. ಗಂಗನ ನೋಡಿದ್ರ ನೀವು? ಇಲ್ವಲ್ಲ, ನಾವ್ ಯಾರನ್ನೂ ನೋಡ್ಲಿಲ್ಲ. ಗಂಗಾ ಇಲ್ಲೇ ಇದ್ದಾಳೆ. ಗಂಗಾ ಇಲ್ಲೇ ಇದ್ದಾಳ? ಯಾಕೆ ಬಂದ್ಲು? ಯಾವಾಗ ಬಂದ್ಲು? ಓ ಶಾಪಿಂಗ್ ಬಂದ್ಲಾ? ನಾವು ನೋಡ್ಲಿಲ್ಲಪ್ಪ, ನಮ್ಗೇನು ಗೊತ್ತಿಲ್ಲ ಜೈ. ಹೌದು, ನೀವು ಶಾಪಿಂಗ್ಗೆ ಬಂದಿದ್ದೀರಲ್ವಾ? ಇನ್ನು ಯಾಕೇನು ತಗೊಂಡಿಲ್ಲ? ಇಲ್ಲೋಡಪ್ಪ, ಈ ಸೀರೆ ತಗೊಂಡೆ. ಟ್ರೈ ಮಾಡ್ಬೇಕು ಅಂತ ಟ್ರಯಲ್ ರೂಮ್ಗೆ ಹೊರಟಿದ್ದೆ, ನೀನ್ ಕಾಲ್ ಮಾಡ್ದೆ ಅಷ್ಟೇ. ಹಾ, ಅಲ್ಲಿ ನೋಡು ಚಂದ್ರಿಕಾ, ಅಲ್ಲಿ ಟ್ರಯಲ್ ರೂಮ್ ಇದೆ, ಹೋಗು. ಹಾ ಸರಿ, ಒಂದ್ ನಿಮಿಷ ಜೈ. ಹಾ ಇಲ್ಲಿ ಇದು ನೋಡ್ ಗಂಗಾ ಹೇಗಿದೆ. ಅವರು ಹೋಗಿರ್ಲಿಲ್ವಮ್ಮ? ಇಲ್ಲೇ ಇದ್ದಾರೆ. ನಿತ್ಯನ ನೋಡಿದ್ರು. ಇವಾಗ ಏನ್ ಮಾಡೋದು? ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಮೊದಲು ಹೋಗಿ ಬಚ್ಚಿಟ್ಕೋ, ಹೋಗು. ಗಂಗಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು 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 ರೀ, ಮನೆಗೆ ಕಾಲ್ ಮಾಡಿದ್ರೆ ನೀನ್ ರೂಪಾ ಆಂಟಿ ಮನೆಗೆ ಹೋಗಿದ್ಯಾ ಅಂತಂದ್ರು. ಇಲ್ಲೇನ್ ಮಾಡ್ತಿದ್ಯಾ? ಹೇಳು ಗಂಗಾ. ಹಾಯ್ ಜೈ, ನೀನೇನಿಲ್ಲಿ? ನೀನು ಮುಂಬೈಗೆ ಹೋಗಿದ್ಯಾ ಅಂತ ಗಂಗಾ ಹೇಳಿದ್ಲು. ಅವಳಿಗೆ ಸೀರೆ ಕೊಡ್ಸೋಣ ಅಂತ ನಾನೇ ಅವಳಿಗೆ ಇಲ್ಲಿಗೆ ಬಾ ಅಂತ ಕರೆದಿದ್ದು. ನೀವು ಮಾತ್ರ ಬಂದ್ರಾ? ಇಲ್ಲಪ್ಪ, ಗಂಗಾ ಜೊತೆಗೆ ನಿನ್ನ ಅತ್ತೆ ಮಾವ ಕೂಡ ಬಂದಿದ್ದಾರೆ.